ಕೃಷಿನ ರೈತರು ಯಾರು ಮಾಡಾಕತ್ತಿಲ್ಲ. ಅವ್ರವ್ರ ಹೊಲದೊಳಗ ಅವ್ರ ಹೊಲದ ಮಾಲಕರನ್ನ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ವ್ಯಾಪಾರಿಗಳು ಅವ್ರ ಹೊಲದಾಗ ಅವ್ರನ್ನ ದುಡ್ಸಾಕತ್ತಾರ್ರಿ. ರೈತ ಆದವನು ವ್ಯಾಪಾರಿಗಳ ನಿಯಂತ್ರಣದಲ್ಲಿ ಸಿಕ್ ತುಂಬಾ ನರಳಾಟ ನಡೆಸಕತ್ತಿ ಬಿಟ್ಟಾನ ಸರ್. ಉಳಿಮೆ ಮಾಡ್ಬೇಕಾದ್ರೂ ಅವ್ರ ನಿಯಂತ್ರಣದಲ್ಲೇ ಮಾಡಕತ್ತಾನ. ಉಳಿಮೆ ಮಾಡಿದ ನಂತರ ಅದನ್ನ ಮಾರಾಟ ಮಾಡ್ಬೇಕಂದ್ರೂ ಕೂಡ ವ್ಯಾಪಾರಿಗಳ ನಿಯಂತ್ರಣದಾಗ ಅದ. ಯಾವತ್ ಎಂತ ನಿಯಂತ್ರಣದಾಗ ಅದಂದ್ರ ಸರ್, ಸರ್ಕಾರಗಳು ಏನು ಮಾಡಕ್ಕಾಗಲ್ಲ ಅದನ್ನ. ಸ್ನೇಹಿತರೆ ನಮಸ್ಕಾರ. ಕೊಪ್ಪಳ ಜಿಲ್ಲೆ ತಳಕಲ್ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಒಬ್ರು ಸಹಜ ಕೃಷಿಕರನ್ನ ಭೇಟಿಯಾಗೋಣ ಅಂತ ಬಂದಿದ್ದೀನಿ. ಇವರು ಕಡಿಮೆ ಜಾಗದಲ್ಲಿ ಉನ್ನತ ಮಟ್ಟದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಏನಿದು ಸಹಜ ಕೃಷಿ ಅಂತಂದು ನಾವು ಅವ್ರನ್ನ ಮಾತಾಡ್ತಾ ತಿಳ್ಕೊತ ಹೋಗೋಣ. ಹನುಮಂತಣ್ಣ ನಮಸ್ಕಾರ ರೀ. ಹೇಳ್ರಿ ಅಣ್ಣ, ನಿಮ್ಮ ತೋಟದ ಬಗ್ಗೆ ಹೇಳ್ರಿ. ಯಾಕಂದ್ರೆ ನಮಗ್ ಬರೀ ಒಂದ್ ಸಾಲಲ್ಲಿ ಹೇಳಕ್ ಸಾಕಾಗಲ್ಲ ಅಂತ ನಿಮ್ ತೋಟ ಬಗ್ಗೆ. ಇದು ತಳಕಲ್ ಸರ್. ನಂದು 4 ಎಕರೆ ತೋಟದಲ್ಲಿ ಇಲ್ಲಿ 1.5 ಎಕರೆನ ತರಕಾರಿಯನ್ನಾಗಿ ಬಳಕೆ ಮಾಡ್ಕೋತಾ ಇದ್ದೀನಿ ಸರ್. ಇನ್ನು 1.5 ಎಕರೆನ ಬಹುವಾರ್ಷಿಕ ಬೆಳೆ ಇದೆ ಸರ್. ಇಲ್ಲಿ ಒಂದು ಪ್ಯಾಕ್ ಹೌಸ್ ಟೈಪ್ ಶೆಡ್ ಮಾಡ್ಕೊಂಡಿದೀವಿ ಸರ್. ಇಲ್ಲಿ ಶೆಡ್ಡಿನ ಹತ್ರ ನಮಗ ತಿರ್ಗಾಡಕ ಅಲ್ಲೆಲ್ಲ ಜಾಗ ಮಾಡ್ಕೊಂಡು ಇಲ್ಲಿ 3 ಇವನ್ ಮಾಡ್ಕೊಂಡಿವಿ ಸರ್. ವಿಭಾಗಗಳನ್ನು ಮಾಡ್ಕೊಂಡಿವಿ. ಇಲ್ಲಿ ಏನಂದ್ರೆ ಸರ, ಈ ಮನೆ ಮುಂದ ತೆಂಗಿದೆ. ತೆಂಗು ಆ ನಂತರ ಪಕ್ಕದಲ್ಲಿ ಒಂದಿಷ್ಟು ಬಹುವಾರ್ಷಿಕ ಬೆಳೆ ಅದಾವ್ರಿ. ಈ 3 ಸಾಲಿನಲ್ಲಿ ಏನ್ ಮಾಡ್ಕೊಂಡ್ಬಿಟ್ಟಿವಿ ಸರ, ಇಲ್ಲಿ ಒಂದು 7-8 ಗುಂಟೆ ಇರ್ಬೋದು ಸರ್. ಇಲ್ಲಿ ಈ ತೆಂಗಿನ ಜೊತೆಗೆ ಏನ್ ಮಾಡ್ಬಿಟ್ಟಿವಿ ಅಂದ್ರೆ, ತೋಟಗಾರಿಕೆ ಇಲಾಖೆಯಿಂದ ಒಂದು 30 ಬೇರೆ ಬೇರೆ ಔಷಧಿ ಸಸ್ಯಗಳನ್ನ 60 ಗಿಡಗಳನ್ನ ಹಚ್ಕೊಂಡಿವ್ರಿ. ಇಲ್ಲಿ ಟೋಟಲ್ ಆಗಿ 30 ಬಗೆಯ ಔಷಧಿ ಸಸ್ಯಗಳು 8 ಗುಂಟೆ ಜಾಗದಲ್ಲಿ. ಒಂದು ಈ ಮನೆ ಬಂತು, ಎಲ್ಲ ಬಂತು. ಇವು ಅವೇ ಸರ್. ಈ ಲೈನಕ್ಕೂ ಅದೇ. ಇಲ್ಲಿ ಯಾವುದೇ ರೀತಿಯ ಉಳಿಮೆ ಇಲ್ಲ, ಅದನ್ನ ನಿರ್ವಹಣೆ ಇಲ್ಲ, ಫ್ರೀ ಆರಾಮಾಗಿ ನಿರ್ವಹಣೆ ಇಲ್ಲ. ಅದಕ್ಕೆ ನಿರ್ವಹಣೆ ಅಂದ್ರೆ ಏನು, ಇಲ್ಲೇನೈತಲ್ಲ ಸರ್, ಇದೇ ನಿರ್ವಹಣೆ. ಈ ಕಸ ಕಡ್ಡಿ ತಗೊಂಡೋಗೋದು, ಜೀವ ವೈವಿಧ್ಯತೆಯನ್ನ ಹೆಚ್ಚು ಮಾಡೋದೇ ಕೃಷಿ ಮೂಲ. ಸೊ ಅಂದ್ರೆ ನಾವು ನೀಟಾಗಿ ಹೊಲ ಕ್ಲೀನ್ ಆಗಿ ಇಡಬೇಕು, ಕಸ ತೆಗಿಬೇಕು. ಅದನ್ನ ಮಾರ್ಕೆಟ್ನಾರ ಹೇಳ್ಯಾರ್ರಿ. ಅದನ್ನ ಆಕ್ಚುಲಿ ಸರ್, ಕೃಷಿನ ರೈತರು ಯಾರು ಮಾಡಾಕತ್ತಿಲ್ಲ. ಅವ್ರವ್ರ ಹೊಲದೊಳಗ ಅವ್ರ ಹೊಲದ ಮಾಲಕರನ್ನ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ವ್ಯಾಪಾರಿಗಳು ಅವ್ರ ಹೊಲದಾಗ ಅವ್ರನ್ನ ದುಡ್ಸಾಕತ್ತಾರ್ರಿ. ಅಂದ್ರೆ ಈಗ ನಾನು ಹೊಲ ಐತಿ, ನಾನು ಕೃಷಿಕ ಅಲ್ಲ. ನೀವು ಕೃಷಿಕರಲ್ಲ, ಆ ವ್ಯಾಪಾರಿಗಳ ಇಟ್ಟಂತ ಆಳುಗಳಂದ್ರೂ ತಪ್ಪಲ್ಲ. ಹೌದು ಸರ್. ಈಗ ನಿಮ್ ಹೊಲ ಐತಿರಾ? ನಿಮ್ ಸ್ವಂತ ಬೀಜ ಅದಾವ? ಇಲ್ಲ. ನಿಮ್ ಸ್ವಂತ ಗೊಬ್ಬರ ಐತಾ? ಇಲ್ಲ, ತಗೊಂಡ್ಬರ್ತೀವಿ ಅಂಗಡಿಯಿಂದ. ಹೌದಾ? ಹೋಗ್ಲಿ, ನಿಮ್ಗೆ ಏನಾರ ಔಷಧ ಅದಾವ? ಇಲ್ಲ, ಅದನ್ನೂ ಅಂಗಡಿಯಿಂದ ತರ್ತೀವಿ. ಮತ್ ನೀವ್ ಹೆಂಗ ನಿಮ್ದು ಅಂತ ಹೆಂಗೈತೆ ಅಲ್ಲಿ? ನೀವು ಸ್ವಂತ ಎಲ್ಲಿ ಮಾಡಿದಾಗ ಅದನ್ನೆಷ್ಟು ಯಾರನ್ನ ಕೇಳಿ ಮಾಡ್ತೀರಿ? ಮತ್ ನೀವ್ ಹೆಂಗ ಆಗ್ತೀರಿ ಸರ್? ಈಗ ಬೀಜ ಸ್ವಂತ ನೀವು ನಿಮ್ ಮನೇನು ಹಾಕಿಲ್ಲ, ಗೊಬ್ಬರ ನಿಂಬುದಿಲ್ಲ, ಎಣ್ಣೆ ಔಷಧ ನಿಂಬುದಿಲ್ಲ. ಹಂಗಂದ್ರೆ ನಾವು ಕೃಷಿಕರಲ್ಲ, ನಾವು ಆಳುಗಳಾಗಿದ್ರೆ ಇವನಿಷ್ಟುನು ಯಾರು ಕೇಳಿ ಮಾಡ್ತೀರಿ ಸರ್ ನೀವು? ಅಂಗಡಿಯವ್ರನ್ನ. ಮತ್ತೆ ನೀವ್ ಹೆಂಗ ಆಗ್ತೀರಿ? ಅಲ್ಲ, ನಾನ್ ನಿಮ್ಮನ್ ಕೇಳ್ತೀನಿ ಸರ್, ನೀವ್ ಹೆಂಗ ಆಗ್ತೀರಿ? ಈಗ ಕೃಷಿಕರಂದ್ರೆ ಯಾರ್ರಿ? ಈಗ ಭೂಮಿಯಲ್ಲಿ ನಾ ದುಡಿಯೋನು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ದುಡಿಯೋನು, ಮಣ್ಣಿನ ಜೊತೆ ಇರೋನ್ ನಾನು, ಬಿಸಿಲು ಗಾಳಿ ಜೊತೆಗೆ ಇರೋನ್ ನಾನು. ಇಷ್ಟೆಲ್ಲ ಇದ್ದ ಮೇಲೂ ನನ್ನ ಹೊಲಕ್ ನಂದೇ ಬೀಜ ಇಲ್ಲ ಅಂದ್ರೆ ಅದು ಯಾವ ತರದ ಕೃಷಿ? ಕರೆಕ್ಟ್. ಅಂದ್ರೆ ಒಬ್ಬ ಕೃಷಿಕಾಗಿ ಮೊದ್ಲು ಹಳೆ ಪದ್ಧತಿಯಲ್ಲಿ ಹೆಂಗೆ ತನ್ನ ಹೊಲದಲ್ಲಿ ಬೆಳೆದಂತ ತರಕಾರಿನೋ ಅದ್ರದ್ದು ಬೀಜನ ಸಂರಕ್ಷಣೆ ಮಾಡಿಟ್ಟು ನಂತರ ಮುಂಬರುವ ಮುಂಗಾರಿಗೆ ಅದನ್ನ ಹಾಕೊಂಡು ಬೆಳೀತಾ ಇದ್ದ ಕೃಷಿಕ. ಅವಂದು ಇದನ್ನ ಇಲ್ಲ ಸರ್, ಸಮಸ್ಯೆ ಇರಲ್ಲ. ಹೌದಲ್ಲ? ಈಗ ಆ ಪದ್ಧತಿ ನಾವು ಮಾಡ್ತಾ ಇಲ್ಲ. ಮತ್ತೆ ಹೆಂಗ ಕೃಷಿಕರಾಗ್ತಿವ್ರಿ? ಅಂತಿಮ ಅವರು ಯಾವ ತರದ ಕೃಷಿಯನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಇವತ್ತು ಮಾರುಕಟ್ಟೆ ವ್ಯವಸ್ಥೆ, ಇವ ಬೆಳೆದಿದ್ದಿಷ್ಟುನು ನನ್ನ ಕೇಳೆ ಬೆಳಿಬೇಕು, ಬೆಳೆದಿದ್ದನ್ನು ನನ್ನ ಕೇಳೆ ಮಾರ್ಬೇಕು. ಹೌದಲ್ರಿ? ಈಗ ಬೆಳಿಬೇಕಾದ್ರೂ ನನ್ನ ನಿಯಂತ್ರಣದಾಗ ಇರ್ಬೇಕಿವ, ಬೆಳೆದ ಮೇಲೂ ನನ್ನ ನಿಯಂತ್ರಣದಲ್ಲಿ ಇರ್ಬೇಕು. ಇದನ್ನ ನಾವು ಪ್ಯಾಕ್ ಹೌಸ್ ಟೈಪ್ ಒಂದು ಶೆಡ್ ಮಾಡ್ಕೊಂಡಿವಿ ಸರ್. ಇಲ್ಲೆಲ್ಲ ಸ್ಥಳೀಯವಾದ ಬೀಜಗಳನ್ನ ನಾನು ಮುಂದಿನ ಪೀಕಿ ಬೇಕಂದ್ರೆ ಈ ತರ ಬೀಜ ಇಟ್ಕೊಂಡಿರ್ತೀನಿ ಸರ್. ಬೀಜ ಈ ತರ ಬೇಕಂದ್ರೆ ಇಲ್ಲಿ ಕಟ್ಕೊಂಡಿರ್ತೀನಿ ಸರ್. ಇದ್ರಲ್ಲಿ ಇರ್ತಲ್ಲ ಸರ್, ಇವ ಬೀಜ, ಹೀರಿಕಾಯಿ ಬೀಜ. ಅದ್ರಲ್ಲಿ ಏನು ಸ್ಟೋರ್ ಮಾಡೋದು ಬೇಕಾಗಿಲ್ಲ. ಅದ್ರ ಗತಿ ಹಂಗ ಇಟ್ಬಿಟ್ರೆ ಉಳಿದು ಬಿಡುತ್ತೆ ಅದರಲ್ಲಿ. ಹೌದು, ನಾವೇನು ಇದಕ್ಕೆ ಸ್ಟೋರೇಜ್ ಸುಮ್ಮನೆ ಈ ತರ ಎಲ್ಲಾರ ಒಂದ್ ಸ್ವಲ್ಪ ಕಟ್ಟಿದ್ರೆ ಇದ್ದು ಬಿಡುತ್ತೆ ಸರ್ ಅದು. ಆಮೇಲೆ ಬೇಕಾತು ಅಂದಪ್ಪ ನಾವು ಈ ತರ ಬೀಜನ ಇಟ್ಕೋಬಹುದ್ರಿ, ನಮಗ್ ಬೇಕಾದ ರೀತಿ. ಈ ಬೀಜ ಇವು ಪಪ್ಪಾಯಿ ಸರ್. ಇದು ಹೌದೌದು, ಜವಾರಿ ಪಪ್ಪಾಯಿ ಸರ್. ಗ್ರೇಟ್. ಇವತ್ತು ನೋಡಿ ನಾವೆಲ್ಲ ಪಪ್ಪಾಯಿ ತಿಂತೀವಿ, ಆದ್ರೆ ಒರಿಜಿನಲ್ ಜವಾರಿ, ದೇಸಿ ಜವಾರಿ ಪಪ್ಪಾಯಿಗಳು, ಫಸ್ಟ್ ಆಫ್ ಆಲ್ ಈಗಿರುವಂತ ಹೈಬ್ರಿಡ್ ಪಪ್ಪಾಯಿಗಳಲ್ಲಿ ಬೀಜಗಳೇ ಇರಲ್ಲ, ಮತ್ ಬೇರೆ ಎಲ್ಲ ಸೀಡ್ಲೆಸ್. ಆದ್ರೆ ನೋಡಿ ನಮ್ಮ ಹನುಮಂತಣ್ಣವರು ಜವಾರಿ ಪಪ್ಪಾಯಿ ಬೀಜಗಳನ್ನ ಸಂರಕ್ಷಣೆ ಮಾಡಿಟ್ಕೊಂಡಿದ್ದಾರೆ. ಆಮೇಲೆ ಟಮಾಟಿ ನಮ್ದ ಸರ್, ಸೀಡ್ ನಿಮ್ದೇ ಸೀಡ್? ಅದು ಸಹಜ ಸೀಡ್ಸ್ನಾಗಿಂದ ತಂದಿವ್ರಿ, ಮೈಸೂರಾಗಿಂದ. ಒನ್ ಟೈಮ್ ತರಿಸ್ಕೊಂಡ್ಬಿಟ್ರೆ ಸಾಕು ಸರ್. ಮುಂಚೆ ಎಲ್ಲ ನಾನು ನರ್ಸರಿಯಾಗಿಂದ ತೊಗೊಂಬರ್ತಿದ್ದೆ ಬೀಜಗಳ ಎಲ್ಲ ಸಸಿನೇ ತೊಗೊಂಬರ್ತಿದ್ದೆ ಸರ್. ಈಗ ಇದನ್ನ ಹಾಕಿಬಿಟ್ರೆ ಮುಗಿದೋಯ್ತು, ನಾವೇನು ಮಾಡೋದು ಏನೋ ಅವಶ್ಯಕತೆನೇ ಇಲ್ಲ. ಇವಿಷ್ಟು ಸರ್, ಇವು ನಮ್ಮ ಸ್ಥಳೀಯ ಬೀಜಗಳು. ಹೀರಿಕಾಯಿ ಸ್ಥಳೀಯವಾಗಿ ಏನು ಬೆಳೆಯುತ್ತೋ ಅವು ಬೀಜಗಳನ್ನು ಹಾಕಿಬಿಡ್ತೀವಿ ಸರ್, ಅಷ್ಟೇ. ಅಂದ್ರೆ ಬೀಜಗಳನ್ನ, ಎಲ್ಲಾ ಬೀಜಗಳನ್ನ ಸಂರಕ್ಷಣೆ ಮಾಡಿ. ಹೌದೌದು,
ಸಂರಕ್ಷಣೆ ಮಾಡೋದು ಅನ್ನೋದಕ್ಕಿಂತ ಸರ್ ನಮಗೆ ಬೇಕೇ ಬೇಕ್ರಿ ಅದು ಇಲ್ಲ ಅನ್ನಪ್ಪ ಅಂದ್ರೆ ಮತ್ತೆ ವ್ಯಾಪಾರಿಗ ನಿಯಂತ್ರಣಕ್ಕೆ ಬಂದ್ಬಿಡ್ತೀವ್ರಿ. ಅವ ರೈತ ಆದವನು ವ್ಯಾಪಾರಿಗಳ ನಿಯಂತ್ರಣದಲ್ಲಿ ಸಿಕ್ ತುಂಬಾ ನರಳಾಟ ನಡೆಸಕತ್ತಿ ಬಿಟ್ಟಾನ ಸರ್. ಉಳಿಮೆ ಮಾಡ್ಬೇಕಾದ್ರೂ ಅವ್ರ ನಿಯಂತ್ರಣದಲ್ಲೇ ಮಾಡಕತ್ತಾನ. ಉಳಿಮೆ ಮಾಡಿದ ನಂತರ ಅದನ್ನು ಮಾರಾಟ ಮಾಡ್ಬೇಕಂದ್ರೂ ಕೂಡ ವ್ಯಾಪಾರಿಗಳ ನಿಯಂತ್ರಣದಾಗ ಅದಾನ. ಸುಮ್ಮನೆ ಅದು ಎಂತ ನಿಯಂತ್ರಣ ಎಂತ ನಿಯಂತ್ರಣದಾಗ ಅದಂದ್ರೆ ಸರ ಸರ್ಕಾರಗಳ ಏನು ಮಾಡಕ್ಕಾಗಲ್ಲ. ಅದನ್ನ ಸರ್ಕಾರ ಕೂಡ ಏನು ಮಾಡಕ್ಕಾಗಲ್ಲ. ಆ ಲೆಕ್ಕಕ್ಕೆ ಅಲ್ಲಿ ಏನ್ ಮಾಡಕ್ಕಾಗತ್ತೆ ಹೇಳಿ ಸರ್. ಈ ಸರ್ಕಾರದವ್ರು ಯಾರಾದ್ರೂ ಬಂದು ಇಲ್ಲ ಈ ಬೀಜ ತಗೋಬೇಡ್ರಿ ಏನಪ್ಪ ಅಂದ್ರೆ ನಿಂತು ಹೋಗ್ಬಿಡತ್ತಾ? ಇಲ್ಲ, ಸಾಧ್ಯನೇ ಇಲ್ಲ. ಆ ತರ ಆಗ್ಬಿಟ್ಟಿದೆ ಸರ್ ಅದು. ಸೊ ಒಂದೇ ಮೊನೋಪಲಿ ಸಿಸ್ಟಮ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಈ ಸೀಡ್ಸ್ ಕಂಪನಿಯವರು. ಅವ್ರು ಸೀಡ್ಸ್ ತಗೊಂಡ್ರನ ಮಾನಸಿಕವಾಗಿ ರೈತ ಯಾವ ಹಂತ ಮುಟ್ಟಿಬಿಟ್ಟನಂದ್ರಿ ಅವ್ರ ಬೀಜ ಕೊಟ್ರ ಅಷ್ಟ ಬೆಳೆಯಕ್ ಸಾಧ್ಯ ಅನ್ನೋ ಸ್ಥಿತಿ ಬಂದ್ ಮುಟ್ಟಿ ಹೋಗ್ಬಿಟ್ಟಿದ್ರಿ ಈಗ. ಅಂದ್ರೆ ಮುಂದ್ ವರ್ಷ ಎಲ್ಲಾ ಸೀಡ್ಸ್ ಕಂಪನಿಗಳು ನಾವು ಬೀಜ ಕೊಡಲ್ಲ ಅಂದ್ರೆ ಮುಗಿತೋಗಿದೆ ರೈತ. ಅವಾಗ ಏನು ತಿಳಿಯಾಗ ಇಲ್ರಿ, ಹಂಗಾಗಿ ಹೋಗ್ಬಿಡುತ್ತೆ ಈಗ ಅದು. ಆ ವ್ಯವಸ್ಥೆ ಹೋದಾಗ ಮಾತ್ರ ಶುದ್ಧವಾದ ಆಹಾರ ಸಾಮಾನ್ಯ ಜನರಿಗೆ ಸಿಗಕ್ ಸಾಧ್ಯ, ರೈತ ಉದ್ಧಾರ ಆಗ ಸಾಧ್ಯ. ಸೊ ಇಲ್ಲಾಂದ್ರೆ ಉದ್ಧಾರ ಉದ್ಧಾರ ಸ್ವಂತ ಬೀಜ, ಗೊಬ್ಬರ, ಔಷಧಿ. ರೈತ ತನ್ನ ಆ ಮೂರು ವಿಷಯದಾಗ ಸ್ವಾವಲಂಬನೆ ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ಅವನನ್ನ ರಕ್ಷಣೆ ಮಾಡಕ್ ಯಾರ ಕಡೆಯಿಂದ ಆಗಲ್ಲ. ಹುಳಿ ಮಜ್ಜಿಗೆ ಸರ್. ಹುಳಿ ಮಜ್ಜಿಗೆ ಏನು ಕಣ ಇದು? ಹುಳಿ ಮಜ್ಜಿಗೆ, ಇದು ಹುಳಿ ಮಜ್ಜಿಗೆನ ನಾನು ಈ ಶಿಲೇಂಧ್ರ ನಾಶಕ ಆಗಿ ಬಳಸ್ತೀನಿ ಸರ್ ನಾನು. ಇದು ಶಿಲೇಂಧ್ರ ನಾಶಕ ಬರೀ ಮಜ್ಜಿಗೆ. ಹುಳಿ ಮಜ್ಜಿಗೆ ಇದ್ರೊಳಗೆ ಗೋಮೂತ್ರ ಹಾಕೊಂಡು ಅಥವಾ ನಾವು ಇದನ್ನ ಡೈರೆಕ್ಟ್ ಆಗಿ ನೀರಿಗೆ ಕಲಿಸಿ ಇದನ್ನು ಕೊಡ್ಬೋದು ಸರ್. ನಾವು ಹುಳಿ ಮಜ್ಜಿಗೆ ಕೊಡ್ಬೋದು, ಸ್ಟೋರ್ ಮಾಡಿಟ್ಟ ಬರ್ತಿರತ್ರಿ. ಇದು ಹುಳಿ ಮಜ್ಜಿಗೆನ ಸರ್. ಇದು 1 ವರ್ಷದ್ದು ಸರ್. ಇದು ಹುಳಿ ಮಜ್ಜಿಗೆ 1 ವರ್ಷದ್ದು ತಾಮ್ರ. ತಾಮ್ರದ ಇದ್ರೊಳಗೆ ಸುಮಾರು 1 ವರ್ಷದ ಹುಳಿ ಮಜ್ಜಿಗೆ ಸರ್. ಇದು ಸ್ಮೆಲ್ ಗೊತ್ತಾಗುತ್ತೆ ನಿಮ್ಗೆ. ಹೌದು, ಏನಕ್ಕೆ ಯೂಸ್ ಮಾಡೋದಣ್ಣ? ಇದು ಶಿಲೇಂಧ್ರ ನಾಶಕ್ಕೆ ಸರ್. ಇದು ಶಿಲೇಂಧ್ರ ನಾಶಕ್ಕಿನ ಹುಳಿ ಮಜ್ಜಿಗೆ ಆಲ್ಮೋಸ್ಟ್ ಆಲ್ ಶಿಲೇಂಧ್ರ ನಾಶಕ್ಕಿನ ಯೂಸ್ ಮಾಡ್ಕೊಳ್ಳೋದು. ಇದನ್ನ 1 ಲೀಟರ್ ತಗೊಂಡು ಅದ್ರ ಜೊತೆಗೆ 1 2 ಲೀಟರ್ ಅದನ್ನ ಹಾಕೊಂಡು ನಾವು ಡ್ರಂಚರ ಮಾಡ್ಬೋದು, ಸ್ಪ್ರೇನರ ಮಾಡ್ಬೋದು. ಆಲ್ಮೋಸ್ಟ್ ಆಲ್ ಶಿಲೇಂಧ್ರ ನಾಶಕಕ್ಕೆ ರಾಮಬಾಣ ಸರ್. ಇದು ಮ್ಯಾಕ್ಸಿಮಮ್ ಇದನ್ನ ಯೂಸ್ ಮಾಡ್ಕೋಬಹುದು ಹುಳಿ ಮಜ್ಜಿಗೆನ ಅಂತ. ಅಂದ್ರೆ ಈಗ ಔಷಧಿ ನಿಮ್ ತೋಟಕ್ಕೆ ಶಿಲೇಂಧ್ರ ನಾಶಕ ತಂದು ಹೊಡೆಯೋದಕ್ಕಿಂತ ಮಾರ್ಕೆಟ್ ಇಂದ ತಯಾರು ಫ್ರೀ ಆಗಿ ಹುಳಿ ಮಜ್ಜಿಗೆ ಏನಿರುತ್ತೆ ಸರ್, ರೈತರ ಹತ್ರ ಇದ್ದೇ ಇರುತ್ತೆ. ಜಗ್ ಇರುತ್ತೆ ಅಂತ. ಈಗೇನ್ ತೋರಿಸ್ತೀಯ ಅಣ್ಣ? ಹೊರಗಡೆ ಇದು ತೋರಿಸ್ತೀಯ? ಇದು ಏನಣ್ಣ? ಗೋಮೂತ್ರ ಸರ್. ಇದು ಕಂಪ್ಲೀಟ್ ಬರೀ ಗೋಮೂತ್ರ ಸರ್. ದೇಸಿ ಹಸುವಿನ ಗೋಮೂತ್ರ. ಇದು ಒಂದು 6-7 ತಿಂಗಳದ್ದು ಇದೆ ಸರ್. ಇದು ಒಂದು ಕಲ್ಲ ಸರ್. ಸುಮಾರು ನಾವು ಬೇರೆ ಬೇರೆ ರೀತಿಯ ನ್ಯೂಟ್ರಿಯೆಂಟ್ ಆಗಿನೂ ಬಳಕೆ ಮಾಡ್ಕೋಬಹುದು. ಜೀವಾಮೃತ ಮಾಡ್ಕೋಬೇಕಂದ್ರೂ ಬೇಕ್ರಿ. ಇದು ಬೀಜಾಮೃತ ಮಾಡ್ಕೊಳಕಾದ್ರೂ ಬೇಕ್ರಿ. ಆಮೇಲೆ ನಾವು ಬೇರೆ ಬೇರೆ ಔಷಧಿಗಳನ್ನ ನಾವು ದಶಪರ್ಣಿ ಮಾಡ್ಕೊಳ್ಳಿ, ನೀಮಾಸ್ತ್ರ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ ಸರ್, ಇದು ಪ್ರಮುಖವಾಗಿ ಬೇಕೇ ಬೇಕು ಎಲ್ಲದರಲ್ಲಿ. ಮತ್ತು ಗೋಮೂತ್ರ ಮಾತ್ರ ಆಲ್ಮೋಸ್ಟ್ ಆಲ್ ರೈತನಿಗೆ ಪ್ರತಿ ಹಂತದಲ್ಲಿ ಪ್ರತಿಯೊಂದಕ್ಕೂ ಬೇಕೇ ಬೇಕು ಸರ್. ಇದು ನಾವು ಏನಿಲ್ಲ ಅಂದ್ರೂ ಇದಕ್ಕೆ ನೀರು ಕಲಿಸಿ ಸುಮ್ಮನೆ ಡ್ರಂಚನು ಮಾಡ್ಬೋದು, ಸ್ಪ್ರೇನು ಮಾಡ್ಬೋದು. ಇದು ಮೈಕ್ರೋ ನ್ಯೂಟ್ರಿಯೆಂಟನು ಹೌದು, ಕೀಟನಾಶಕನೂ ಹೌದು, ಶಿಲೇಂಧ್ರ ನಾಶಕನೂ ಹೌದು. ಎಲ್ಲಾ ರೀತಿಯಲ್ಲಿ ಇದು ಒಂದು ರೀತಿ ಅಲ್ಲ ಸರ್. ಅದನ್ನ ಎಲ್ಲಾ ರೀತಿಯಲ್ಲಿ ಈ ನಮ್ಮ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಇದು 1ರಿಂದನೇ 54 ಅಥವಾ 56 ಔಷಧಿಗಳನ್ನ ಮಾಡ್ಕೊಳ್ತಾರೆ ಅವರು. ಗೋಮೂತ್ರ ಇದ್ರ ಜೊತೆಗೆ ಬೇರೆಗಳನ್ನ ಮಿಕ್ಸ್ ಮಾಡ್ತಾ ಇವನ್ನ ಮಾಡ್ತಾರೆ ಸರ್. ಇದನ್ನ ಏನಿರ್ತಲ್ರಿ ಪ್ಯೂರ್ ಸಗಣಿ ತೆಗೆದಿಟ್ಟಿರ್ತೀನಿ ಸರ್. ಇದನ್ನ ಜೀವಾಮೃತಕ್ಕೆ ಬಳಕೆ ಮಾಡ್ಕೋತೀನಿ. ಪ್ಯೂರ್ ಸಗಣಿ, ಪ್ಯೂರ್ ಸಗಣಿ ಅಷ್ಟ ತೆಗೆದಿಟ್ಟಿರ್ತೀನಿ. ಇದನ್ನ ತಗೊಂಡು ಅಲ್ಲಿ ಮುಂದೆ ತೋರಿಸ್ತೀನಿ. ಪ್ರತಿ 1 ಎಕರೆಕ್ಕೆ ಏನ್ ಮಾಡಿದ ಅಂದ್ರೆ ಸರ್, ಜೀವಾಮೃತನ ಇಟ್ಕೊಂತ ಹೋಗಿನ್ರಿ ಡ್ರಮ್ನಲ್ಲಿ. ಆಯಾ ಜೀವಾಮೃತನ ಅಲ್ಲೆಲ್ಲಿ ಹಾಕೊಂತ ಹೋಗ್ಬಿಡೋದ್ರಿ. ಇದನ್ನ ಘನ ಜೀವಾಮೃತ ಮಾಡ್ಕೊಂಡಿರ್ತೀವಿ ಸರ್. ಇದು ಕಸ, ಹೌದ್ರಿ, ಕಸ ಕಡ್ಡಿ ಹಾಕೋದು. ಆಮೇಲೆ ಸಗಣಿನ ಒಂದ್ ಕಡೆ ಇಟ್ಟು ಸ್ವಲ್ಪ ತೇವಾಂಶನ ಕಾಪಾಡ್ತಿರ್ತೀವ್ರಿ. ಇದ್ರಾಗ ಸ್ವಲ್ಪ ಮಣ್ಣು ಇರ್ತ್ರಿ. ಮಣ್ಣು, ಸಗಣಿ, ಆಮೇಲೆ ಸ್ವಲ್ಪ ದ್ವಿದಳ ಧಾನ್ಯ ಹಿಟ್ಟು, ಆ ನಂತರ ಸ್ವಲ್ಪ ಇದನ್ನ ಏನು ಗೋಮೂತ್ರನ ಇಲ್ಲೇ ಇರ್ತಲ್ರಿ ಸ್ವಲ್ಪ ಪ್ರಮಾಣದಾಗ ಹಾಕಿಬಿಡೋದ್ರಿ. ಅದನ್ನ ತೆಗೆದು ತೋರಿಸ್ತೀನಿ. ಎಲ್ಲ ಪೌಡರ್ ಆಗಿ ಹೋಗ್ಬಿಟ್ಟಿರ್ತೈತಿ ಸರ್. ಅದನ್ನ ಘನ ಜೀವಾಮೃತ ಸುಮ್ನೆ ಅದನ್ನ ಇದ್ದು ಸಗಣಿನ ಹಂಗ ಬಿಸಿಲು ಜಾಸ್ತಿ ಬೀಳಾರ್ದಂತಾಗ, ಅತಿ ನೀರು ತೇವಾಂಶ ಹೆಚ್ಚಾಗ್ಲಾರ್ದಂತಾಗ, 2ರ ಮಧ್ಯ ಕಾಯ್ಕೋಬೇಕ್ರಿ. ಅದನ್ನ ಪ್ಯೂರ್ ಆಗಿ ಅದು ಅದ್ಭುತವಾದಂತ ಗೊಬ್ಬರ. ನೀವು ಯಾವ ರೀತಿಯಲ್ಲಿ ಆದ್ರೂ ಅದನ್ನ ಬೇಕಾದ್ರೆ ಒಳಗೆ ತೋರಿಸ್ತಿದ್ದಾನೆ ಸರ್. ಅಂದ್ರೆ ನಾವು ಗೊಬ್ಬರ ದುಡ್ಡು ಕೊಟ್ಟು ತಗೊಂಬರೋ ಅವಶ್ಯಕತೆ ಇಲ್ಲ ಸರ್. ಯಾವ್ದೊಂದು ಅವಶ್ಯಕತೆ ಇಲ್ಲ. ರೈತನ ದೊಡ್ಡ ಆಸ್ತಿ ಏನಂದ್ರೆ ಇದೆ ಇದು ಒಟ್ಟು ಅಂದ್ರೂ ಸರಿ ಸರ. ಆಮೇಲೆ ಮಣ್ಣಿಗೆ ಬೇಕಾದಂತ ಆಹಾರ ಅಂದ್ರೂ ಸರಿ, ಪೋಷಕಾಂಶ ಅಂದ್ರೂ ಸರಿ. ಇದಕ್ಕ ನಾವ್ ಏನ್ ಅನ್ಕೊಂಡಿವಿ, ಯಾವ್ದೋ ಒಂದು ವೇಸ್ಟ್ ಅಂತ ಹೆಸರಿಟ್ಬಿಟ್ಟಿವಿ. ವೇಸ್ಟ್ ಅಲ್ವೇ ಅಲ್ಲಿದ ಅಂತ. ಯಾವ್ದು ಅಲ್ಲ ಸರ್, ವೇಸ್ಟ್ ಯಾವ್ದು ಅಲ್ಲ. ರೈತ ಇದನ್ನ ಪೀಕಿನಕ್ಕಿಂತನೂ
ಹೆಚ್ಚು ಆದ್ಯತೆ ಕೊಡ್ಬೇಕಾಗಿದ್ದು ಇದಕ್ಕ ಯಾಕಣ್ಣ? ಕೊಡ್ತಾ ಇಲ್ಲ. ಯಾಕ? ಈಗ ಪೀಕು ಈಗ ಕೈಗೆ ಬಂದ್ಬಿಟ್ಟಿರುತ್ತೆ. ಇದು ಮುಂದಿನ ಬೆಳೆಗೆ ಮಣ್ಣಿನ ರಕ್ಷಣೆಗೂ ಇದು ಬೇಕು, ಮುಂದಿನ ಪೀಕಿಗೂ ಇದು ಬೇಕು, ವಾತಾವರಣ ಸುರಕ್ಷಿತವಾಗಿದ್ದು ಯೋಗ್ಯವಾದ ರೀತಿ ಆಹಾರ ಬೆಳೆಯೋದಕ್ಕೂ ಇದು ಬೇಕು. ಮತ್ತೆ ಇದಿಲ್ಲ ಹೆಂಗ್ ಸರ್? ಇದನ್ನ ತೋರಿಸ್ತೇನ್ರಿ ಮುಂದೆ, ಇದನ್ನ ಏನ್ ಮಾಡೀನಿ ನಾನು ಗ್ರೇಟ್. ತೋರಿಸ್ತೇನ್ರಿ. ಈಗ ಏನೇನ್ ಇವರು ಹನುಮಂತಣ್ಣ ಅವ್ರು ತೋರಿಸ್ತಾ ಇದಾರಲ್ಲ, ಇದ್ರದ್ದು ಸಂಪೂರ್ಣವಾದಂತ ಮಾಹಿತಿ ಅಲ್ಲಿ ಮುಂದೆ ಸಿಗುತ್ತೆ ನಿಮ್ಗೆ. ಯಾಕಂದ್ರೆ ಈಗೆಲ್ಲ ಏನೇನ್ ತಯಾರಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಸೊ ಅದನ್ನ ಅದೆಲ್ಲ ನೋಡ್ಬೇಕು ಅಂತಂದ್ರೆ ನಾವು ಮುಂದೆ ತೋಟಕ್ಕೆ ಹೋಗ್ಬೇಕು. ಖಂಡಿತವಾಗಿ ಹೋಗೋಣ. ಇಲ್ಲೇನಿದೆ ಅಣ್ಣ? ಇದು ನೋಡಿ ಸರ್, 110 ತೆಂಗಿನ ಗಿಡಗಳನ್ನ ಬಾರ್ಡರ್ ಅಲ್ಲಿ ಹಾಕೊಂಡಿದ್ದೀನಿ ಸರ್. ಇಲ್ಲಿ ಬಾರ್ಡರ್ ಅಲ್ಲಿ, ಆ ಬಾರ್ಡರ್ ಅಲ್ಲಿ ಇದೇ ಪದ್ಧತಿನ ಮಾಡಿರೋ ಸರ್. ಅಂದ್ರೆ ಬಿದ್ದ ಗರಿಗಳನ್ನ ಇಲ್ಲಿ ಹಾಕೊಂಡ್ಬಿಟ್ಟಿರ್ತೇನೆ. ಗರಿಗಳನ್ನ ಹಾಕೊಳ್ಳೋದು, ನಂತರ ಇದಕ್ಕೆ ತೇವಾಂಶ ನೋಡಿಕೊಂಡು ಜೀವಾಮೃತನೋ ಅಥವಾ ಗೋಕೃಪಾಮೃತನೋ ತಿಂಗಳದಾಗ ಒಮ್ಮೆ ಅನುಕೂಲಕ್ರಿ ವರ್ಷದಾಗ ಒಂದು 5-6 ಸಲ ಕೊಟ್ಕೊಳ್ಳೋದು ತೇವಾಂಶ ಇದ್ದಾಗ. ಆ ನಂತರ ಏನಿಲ್ಲ ಸರ್, ನಿರಂತರವಾಗಿ ಇಳುವರಿ ಬರ್ತಿರುತ್ತ. ಸೊ ಇದಕ್ಕೆ ನೀವು ನೀರು ಎಕ್ಸ್ಟ್ರಾ ಕೊಡಂಗಿಲ್ಲ? ಇಲ್ಲ 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 ಸರ್, ನೀರು ರೈತನಿಗೆ ವಿಪರೀತವಾದಂತ ನೀರೇ ದೊಡ್ಡ ಶತ್ರು. ರೋಗಕ್ಕೆ ಮೂಲ ಕಾರಣನ ಇದು ಸರ್, ನೀರು. ಆಕ್ಚುಲಿ ಒಬ್ಬ ರೈತನಿಗೆ ಯಥೇಚ್ಛವಾಗಿ ಭೂಮಿಗೆ ನೀರು ಕೊಡೋದೇ ರೋಗಕ್ಕೆ ಮೂಲ ಕಾರಣ. ಸೊ ಅಂದ್ರೆ ನೀರು ಜಾಸ್ತಿ ನೀರಲ್ಲ ಸರ್ ಬೇಕಾಗಿರೋದು ಸಸ್ಯಗಳಿಗೆ, ತೇವಾಂಶ ಬೇಕು ಅಷ್ಟೇ. ತೇವಾಂಶ ಉಳಿಸ್ಬೇಕು ಅಂತ ನೀರ್ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಇಲ್ಲಿ ತೋರಿಸ್ತೀನಿ ಬರ್ರಿ ಸರ್, ನೀರು ಹೇಳ್ತೀನಿ ನಿಮ್ಗ. ಗ್ರೇಟ್. ಈಗ ನೋಡಿ, ಹನುಮಂತಣ್ಣವರು ನಮಗೊಂದು ಪ್ಯಾರ್ಲಣ್ಣ ಕಿತ್ ಕೊಟ್ಟಿದ್ದಾರೆ. ಅವ್ರ ತೋಟದಲ್ಲಿ ಬೆಳೆದಿರೋಂಥ ಫ್ರೆಶ್ ಪ್ಯಾರ್ಲಣ್ಣ, ಅದು ಎಕ್ಸ್ಪೆಷಲಿ ಏನು ಸಾವಯವದಲ್ಲಿ ಬೆಳೆದಿರುವಂತ ಪ್ಯಾರ್ಲಣ್ಣ. ಅಣ್ಣ ಹೇಳ್ರಿ ಅಣ್ಣ, ಇಲ್ಲಿ ಏನೈತಿ? ಇದು ಪೊಟ್ಯಾಶ್ ಸರ್, ಇದು ನ್ಯಾಚುರಲ್ ಪೊಟ್ಯಾಶ್. ಇದ್ರಲ್ಲಿ ಏನ್ ಮಾಡಿರ್ತೀವಿ ಅಂದ್ರೆ, ನೀವು ಅಲ್ಲಿ ಎಂಟ್ರೆನ್ಸ್ ಬರ್ಬೇಕಾದ್ರೆ ಬಿಲ್ಪತ್ರಿ ಕಾಯಿ, ಆ ನಂತರ ಬಾಳೆ ಐತಿ, ಅವನ್ನೆರಡನ್ನು ಕಟ್ ಮಾಡಿ ಇದ್ರಾಗ ಹಾಕಿ ಬಿಡ್ತೀವ್ರಿ. ಇದು ಬಾಳೆ ಬಿಲ್ಪತ್ರಿ ಅಷ್ಟೇ? ಇದು ಬಾಳಿ ಬಿಲ್ಪತ್ರಿ ನಮಗ್ ಬೇಕಂದಪ್ಪ ಅಂದ್ರೆ ಸ್ವಲ್ಪ ಒಂದು 3-4 ಲೀಟರ್ ಜೀವಾಮೃತ ಹಾಕಿ ಇಡಬಹುದು, ಅಥವಾ ವೇಸ್ಟ್ ಆಗಿ ಡಿಕಂಪೋಸರ್ ಇದ್ರೆ ಅದನ್ನ ಸೇರಿಸಿ ಹಾಕ್ಬಹುದು. ಇದನ್ನ ಕಳಿತು ಅನ್ನಪ್ಪ ಅಂದ್ರೆ ನಾವು ಲಿಂಬಿ ಗಿಡಕ್ಕ, ಬಾಳೆ ಗಿಡಕ್ಕ, ಯಾವ ಬಹುವಾರ್ಷಿಕ ಬೆಳೆ ಯಾವ್ದಕ್ ಬೇಕಾದ್ರೂ ಕೊಡಬಹುದು. ನ್ಯಾಚುರಲ್ ಪೊಟ್ಯಾಶ್ ರೆಡಿ ಆಯ್ತು, ತಗೊಂಡು ಕೊಡೋದು. ಇದಕ್ಕೆ ನೀರ್ ಎಷ್ಟು ಹಾಕಿರ್ತೀರಿ? ಇದನ್ನ ಸ್ವಲ್ಪ ಹೆಚ್ಚು ಕಡಿಮೆ ಸರ್, ಈವರೆಗೂ ಹಾಕಿರ್ತೀನಿ ರೀ. ಇದನ್ನ ಕಟ್ ಮಾಡಿ ಆ ನಂತರ ಸ್ವಲ್ಪ ನೀರ್ ಹಾಕ್ತೀನಿ, ಒಂದ್ ಸ್ವಲ್ಪ ಗೋಮೂತ್ರ ಇದ್ರೆ ಗೋಮೂತ್ರ ಹಾಕ್ತೀನಿ. ನಂತರ ಇವನ್ನ ವೇಸ್ಟ್ ಡಿಕಂಪೋಸರ್ ಅಥವಾ ಅಲ್ಲಿ ಮುಂದೆ ಇವು ಅದಾವ್ರಿ ನಮ್ದು ಜೀವಾಮೃತ, ಅದನ್ನ ಸ್ವಲ್ಪ ಕೊಳೆ ಹಾಕಿಬಿಟ್ಟಿವಿ ಏನಪ್ಪಾ ಅಂದ್ರ ನನಗ್ ಅನುಕೂಲಕ್ಕೆ ಬೇಕಂದ್ರೆ ಯಾವಾಗಾದ್ರೂ ತಗೊಂಡೋಗಿ ಹಾಕಿಬಿಡೋದು ಸರ್. ಅದನ್ನ ಅಷ್ಟೇ ಮಾಡೋದು. ಇನ್ನು ಉಳಿದಿದ್ದು ಏನ್ ಮಾಡ್ತೀವಿ ಅಂದ್ರೆ, ಇದಕ್ಕೆ ನೀರ್ ಸ್ಟಾಕ್ ಮಾಡ್ಕೋತೀನಿ ಸರ್. ಈ ತರ ಸೋಸಿಗೆ ನಾವು ಬೇಕಂದ್ರೆ ಇದು ಸೋಸಿಗೆ ಅನ್ನೋದು ಈ ತರ ಸೋಸಿಕೊಂಡು ಇದಕ್ಕೆ ನೀರ್ ಸ್ಟಾಕ್ ಮಾಡ್ಕೊಳ್ಳೋದು. ಇದಕ್ಕೆ ನೀರ್ ಸ್ಟಾಕ್ ಮಾಡ್ಕೊಂಡು ಒಂದು 20 ಲೀಟರ್ ವ್ಯಾಲ್ಡ್ ಇದಕ್ಕೆ ಹಾಕೊಂಡು 1 HP ಮೋಟರ್ ಹಚ್ಚಿ ಇದಕ್ಕೆ ಫುಟ್ಬಾಲ್ ಹಾಕಿ ಒತ್ತಿಸ್ಬಿಡೋದು. ಅಂದ್ರೆ ಎಲ್ಲಾ ಕಡೆ ಒತ್ಕೊಂಡು ಹೋಗಲ್ಲ. ಇಲ್ಲಿ ಏನ್ ಇದಕ್ಕೆ ನೀರ್ ಸ್ಟಾಕ್ ಮಾಡೋದು ಸರ್. ನನಗೆ ಏನಾದ್ರೂ ಬೇಕಂದ್ರು, ಏನಾದ್ರೂ ಈಗ ಹುಳಿ ಮಜ್ಜಿಗೆನ ಅಲ್ಲಿಗೆ ಹೋಗಿ ಹಾಕಾಗಲ್ಲ, ಗೋಮೂತ್ರ ಹಾಕಾಗಲ್ಲ, ಇದ್ರಾಗ ನೀರ್ ಸ್ಟಾಕ್ ಮಾಡ್ಕೊಳ್ಳೋದು. ಒಂದು 10 ಲೀಟರ್ 15 ಲೀಟರ್ ಗೋಮೂತ್ರ ಹಾಕೋದು, 1 HP ಮೋಟರ್ ಹಚ್ಚೋದು. ಇದಕ್ಕ ಆ ಸಿಸ್ಟಮ್ ಮಾಡ್ಕೊಂಡ್ಬಿಟ್ರಿ, ಹೋಗ್ಬಿಡುತ್ತೆ. ನನಗೆ ಯಾವ ವಾಲಿ ಬೇಕಾಗಿರುತ್ತೆ ಹೋಗ್ಬಿಡುತ್ತೆ ಸರ್. ಇದನ್ನ ನಾನು ಇಷ್ಟತನ ತೋರಿಸಿರೋದು ನಿಮ್ಗ. ಬೆಳೆಗಳಿಗೆ ಸುಭಾಷ್ ಪಾಳೇಕರ್ ಅವರ ಪದ್ಧತಿಯಲ್ಲಿ ಮಾಡಿದಂತ ಔಷಧಿಗಳನ್ನ ಪ್ರಿಪೇರ್ ಮಾಡಿದಂತ ಪದ್ಧತಿ. ಈಗ ನಿಮ್ಗೆ ಮುಂದೆ ಹೇಳೋದು ಏನಂದ್ರಿ, ಈಗ ಇಷ್ಟತನ ಹೇಳಿದ್ದು ಸುಭಾಷ್ ಪಾಳೇಕರ್ ಅವರ ಪದ್ಧತಿಯಲ್ಲಿ ಮಾಡಿದಂತ ಔಷಧಿಗಳು. ಬಟ್ ಮುಂದೆ ನಾನು ಹೋಗ್ತಾ ಪುಕಾವೋಕೋ ಪದ್ಧತಿ ನನಗೆ ಇಷ್ಟ ಆಯ್ತು, ಆ ಪದ್ಧತಿನ ಮಾಡ್ಬಿಟ್ಟೆ. ಆ ಪದ್ಧತಿ ಏನನ್ನಪ್ಪ ಅಂದ್ರೆ, ಇದು ಯಾವ್ದೊಂದು ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳ್ತಾರ. ಇದನ್ನ ಹೆಚ್ಚುವರಿ ಈಲ್ಡ್ ಬೇಕಂದ್ರೆ ಇದನ್ನ ಕೊಡ್ಬೋದು ನಾವು. ಇದು ಯಾವ್ದೊಂದು ಇರ್ಲಾರ್ದ ಮುಂದೆ ಬೆಳೆಯಕತ್ತೀನಿ. ಈಗ ನೋಡಿ, ಸುಭಾಷ್ ಪಾಳೇಕರ್ ಪದ್ಧತಿಗೂ ಪುಕಾವೋಕೋ ಪದ್ಧತಿ ಎರಡು ಸಹಜ ಕೃಷಿನೇ, ಆದ್ರೆ ಎರಡಕ್ಕೂ ತುಂಬಾನೇ ವ್ಯತ್ಯಾಸ ಐತೆ. ಹೌದೌದು. ಅದನ್ನ ನಾವು ಮೊದ್ಲು ಅರ್ಥ ಮಾಡ್ಕೋಬೇಕು. ಹೆಚ್ಚಿನ ಇಳುವರಿ ಬೇಕು ಅಂತಂದ್ರೆ ಸುಭಾಷ್ ಪಾಳೇಕರ್ ಅವರ ಪದ್ಧತಿ ಆದಂತ ರಾಸಾಯನಿಕ ಪದ್ಧತಿಗೆ ಆಲ್ಟರ್ನೇಟಿವ್ ಹೇಳ್ತಾರ್ರಿ ಅವರು. ಹೌದು. ಹೆಚ್ಚುವರಿ ನಮ್ಗೆ ಈಲ್ಡ್ ಬೇಕು ಅಂದಾಗ ಸುಭಾಷ್ ಪಾಳೇಕರ್ ಸರ್ ಏನ್ ಹೇಳ್ತಾರ್ರಿ, ಭೂಮಿಯನ್ನ ಫಲವತ್ತತೆ ಮಾಡಿಕೊಡ್ರಿ, ಎಲ್ಲಾ ತರದ ಔಷಧಿಗಳನ್ನ ಮಾಡೋದಕ್ಕೆ ಹೇಳ್ತಾರ್ರಿ ಅವರು. ನಮ್ಮ ರಾಸಾಯನಿಕ ಸರಿಸಮಾನವಾಗಿ ಬೆಳೆಯ ಒಂದು ಪದ್ಧತಿಯನ್ನ ಪಾಳೇಕರ್ ಸರ್ ಹೇಳ್ತಾರ್ರಿ ಅವರು. ಬಟ್ ಪುಕೋವೋಕೋ ಏನ್ ಹೇಳ್ತಾರ್ರಿ, ಒಂದು ಹುಲ್ಲಿನಾಗ ಇರ್ತಕ್ಕಂಥ ಶಕ್ತಿನ ಏನೊಂದು ಕೊಳ್ಳಾರ್ದ ಬೆಳೆ ಅಂತದನ್ನ ಪುಕಾವೋಕೋ ಅವ್ರು ಹೇಳ್ತಾರೆ. ಗ್ರೇಟ್. ಇದ್ರದ್ದು ಕಂಪ್ಲೀಟ್ ಆಗಿ ಮುಂದೆ ಹೇಳ್ತಾ ಹೋಗ್ತೀವಿ, ಬನ್ನಿ ಹೋಗೋಣ ಈಗ ಅಲ್ಲಿಗೆ.